ಈ ನೀರು ಅಲಾಟ್ಮೆಂಟ್ ಮಾಡಬೇಕಾದ್ರೆ ದೊಡ್ಡ ನಗರವಾಯಿತು. ಹಾಗೂ ಕೂಡ ನಾನು ಸುಧಾಕರ್ ದೃಷ್ಟಿಯಿಂದ ನೀರು ಅಲಾಟ್ಮೆಂಟು ಮಾಡಿದೆ. ಈಗ ವ್ಯವಸ್ಥೆ ಆಗಿದೆ. ಸುಧಾಕರ್ ನನ್ನ ಚೀಫ್ ಮಿನಿಸ್ಟರ್ ಆಗಿ ನೋಡಬೇಕು ಅನ್ನೋದು ನಾನು ಮಂತ್ರಿ ಆಗದೆ ಹೋದರೂ ಚಿಂತೆ ಇಲ್ಲ, ನಾನು ಮಂತ್ರಿ ಮಾಡ್ಕೊಳ್ಳೋ ಚಿಂತೆ ಇಲ್ಲ. ನೀವು ಚೀಫ್ ಮಿನಿಸ್ಟರ್ ಆಗಿ ಸಾಕು ಸ್ವಾಮಿ ಅಂತ ಪಾಪ ಇತ್ತು. ಆದರೆ ಇವತ್ತು ಅವನಿಲ್ಲ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬಹಳ ದುಃಖ ಆಗ್ತದೆ. ಈಗ ಅವನ ಚಿಂತನೆ, ಅವ ಇಲ್ಲದೆ ಹೋದರೂ ಅವನ ಬದುಕು, ಅವನ ಪ್ರೀತಿ ಭಾವನೆ ಇದೆ. ನಾನೇ ದೊಡ್ಡ ಹೋರಾಟ ಮಾಡಿ ಮೊದಲು ಟಿಕೆಟ್ ಕೊಡಿಸೋನು ನಾನೇನೆ. ಫಸ್ಟ್ ಸ್ಟಾರ್ಟಿಂಗ್ ದೊಡ್ಡ ಜನರಲ್ ಸೀಟ್ ಆದ್ಮೇಲೆ ನಾನೇ ಕೊಡಿಸ್ತೇನೆ. ಈ ಮಂತ್ರಿ ಮಂಡಲ ಸೇರ್ಸಕ್ಕೂ ನಾನೇ ದೊಡ್ಡ ಪ್ರಯತ್ನ ಮಾಡಿ ಈ ಮಂತ್ರಿ ಮಂಡಲದಲ್ಲಿ ಸೇರಿಸ್ತು. ಏನೋ ಒಂದು ಒಳ್ಳೆ ಖಾತೆಗೆ ಕೊಡಕ್ಕಾಗಲಿಲ್ಲ ಅಷ್ಟೇ. ಕೊಟ್ಟದ್ನ ಒಂದು ಇನ್ನ ಇತ್ತು, ರಾಮಲಿಂಗಾರೆಡ್ಡಿ ತೆಗೆದುಕೊಟ್ಬಿಟ್ಟೆ. ಇದನ್ನ ಮುಜರಾಯಿನ ಮುಂದಕ್ಕಿರೋ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ದೆ. ಪಾಪ ಅವನು ತಾಳ್ಮೆಯಿಂದ ಇದ್ದ. ಏನೋ ದುರದೃಷ್ಟವಶಾತ್ ಆರೋಗ್ಯ ಏರುಪೇರಾಯಿತು. ಈ ತರ ಆಗ್ತದೆ ಅಂತ ನಾವ್ಯಾರು ನಿರೀಕ್ಷೆ ಮಾಡಿಲ್ಲ. ಸೊ ಈಗ ಬೈ ಎಲೆಕ್ಷನ್ ಬರ್ತಾ ಇದೆ. ಈ ವಿಚಾರನ ಮೊನ್ನೆ ಎಲ್ಲ ನನಗೆ ನಮ್ಮ ಅವನು ಸಹಾಯಕಿನ ಮುಂಚಿತವಾಗಿ ಬಂದು ಇದನ್ನ ಟ್ರಯಲ್ ರನ್ ಮಾಡಬೇಕು ಅಂತ ಇವರೆಲ್ಲ ಪಟ್ಟಕ್ಕೆ ಬಂದಿದ್ರು. ನಾನು ಡೇಟ್ ಕೊಟ್ಬಿಟ್ಟಿದ್ದೆ. ಯಾವುದೋ ಒಂದು ಕಾರಣಕ್ಕೆ ಅದಕ್ಕೆ ಮುಂದಕ್ಕೆ ಹೋಯಿತು. ನಾನು ಕೂಡಲೇ ಇನ್ನೊಂದು 8 ದಿನದಲ್ಲೇ ಬಂದು ಆ ಟ್ರಯಲ್ ರನ್ನ ನೋಡುವಂತ ಕೆಲಸ ನಾನು ಮಾಡ್ತೇನೆ. ಇದನ್ನ ಏನು ಈ ಮಿಕ್ಕಿದ್ದು ಸಣ್ಣ ನೀರಾವರಿ ಇದೆಯಲ್ಲ, 200 ಅದನ್ನ ಈಗ ನಾನು ಇಲ್ಲಿ ಅಲೆ ಬರೆದು ನೆಕ್ಸ್ಟ್ ಕ್ಯಾಬಿನೆಟ್ಗೆ ಈ ಸಬ್ಜೆಕ್ಟ್ ಬರೋ ರೀತಿಯಲ್ಲಿ ಮಾಡ್ತೀನಿ. ಇದು ನಿಮ್ ಕೆಲಸ ಅಲ್ಲ, ಇದು ನನ್ನ ಕೆಲಸ. ನನ್ನ ಕೆಲಸ ಏನಂದ್ರೆ, ನಿಮ್ ಕೆಲಸ ಏನಪ್ಪಾ ಅಂತಂದ್ರೆ, ನಾನು ಯಾರನ್ನ ನೇಮಕ ಮಾಡಿ ಅಭ್ಯರ್ಥಿನ ಸೂಚಿಸ್ತೀನಿ ಅವನ್ನ ಗೆಲ್ಸೋದು ನಿಮ್ ಜವಾಬ್ದಾರಿ. ನಿಮ್ ಕೆಲಸ, ನಿಮ್ ನೀರು ಕೆಲಸ ನಂದು, ಗೆಲ್ಸೋ ಜವಾಬ್ದಾರಿ ನಿಮ್ದು. ಇಷ್ಟೇ. ಮಿಕ್ಕಿ ಚರ್ಚೆ ಬೇಡ. ನಾವೇನಾದ್ರು ಮಾತು ಕೊಟ್ರೆ ಮಾತು ನಿಂತ್ಕೋತೀನಿ ಅಂತ ಗೊತ್ತಿದೆಯಾ? ಆಮೇಲೆ ನಮ್ಮಲ್ಲೇ ಕೆಲವರೆಲ್ಲ ನಾನು 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 ಅಂತಾರೆ. ನನಗೆ ಸೀಟ್ಗೆ ಮುಖ್ಯ ಅಷ್ಟೇ, ನನಗೆ ವ್ಯಕ್ತಿ ನನಗೆ ಮುಖ್ಯ ಅಲ್ಲ. ನಾನು ಪರಿಶೀಲನೆ ಮಾಡ್ತೀನಿ, ಮಾತಾಡ್ತೀನಿ, ಪರಿಸ್ಥಿತಿ ನೋಡ್ತೀನಿ, ಚರ್ಚೆ ಮಾಡ್ತೀನಿ. ಏನು ದಾವಣಗೆರೆಯಲ್ಲಿ ಹೆಚ್ಚು ಕಮ್ಮಿ ಆಯ್ತು, ಆ ರೀತಿ ಇಲ್ಲಿ ಆಗಬಾರ್ದು. ಆದ್ರೆ ಕೊನೆಗೆ ಏನು ಒಂದು ಸೀಟಿಂದ ಏನು ಹೆಚ್ಚು ಕಮ್ಮಿ ಆಗುದಿಲ್ಲ, ನನಗೆ ಗೊತ್ತಿದೆ. ಅದು ನನಗೂ ರಾಜಕಾರಣ ಮಾಡೋದು ಗೊತ್ತಿದೆ. ಯಾರು ಶ್ರಮ ಪಡ್ತಾರೆ ಅವ್ರಿಗೆಲ್ಲ ಖಂಡಿತ ಪ್ರಾಮಾಣಿಕವಾಗಿ ಮಾಡ್ತಾರೆ. ಅವ್ರಿಗೆ ಸ್ಥಾನಗಳು ಇದ್ದೇ ಇದೆ. ಸುಮ್ಮನೆ ಬಿಟ್ಬಿಟ್ಟು ಕೆಲವು ನಿಮ್ನೆಲ್ಲ ಮಿಸ್ಗೈಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನನಗೆ ಸೀಟ್ ಬೇಕಷ್ಟೇ. ಸೊ ನಾನು ಎಲ್ಲ ಸುಮ್ಮನೆ ಕೂತಿಲ್ಲ. ಪ್ರತಿ ಬೂತಲ್ಲೂ ಏನೇನು ಆಗ್ತಾ ಇದೆ ಅಂತ ಎವ್ರಿ ದಿನ ನನಗೆ ವರದಿ ಬರ್ತಾ ಇರ್ತದೆ. ಯಾರೇನು, ಎಲ್ಲಿ ಕೂತ್ಕೊಂಡು ಏನು ಮಾತಾಡ್ತಾರೆ, ಏನು ಯಾರೇನು ಆಗ್ತದೆ ಎಲ್ಲ ನನಗೆಲ್ಲ ಗೊತ್ತಾಗ್ತದೆ.